ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ರಾಜಾ ಮಾರ್ಕೆಟಿಗೆ ಬಂದಿದ್ದೀನಿ. ರಾಜಾ ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇತ್ತು. ರಾಜಾ ಮಾರ್ಕೆಟ್ ಏನಕ್ಕೆ ಬರ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಶಾಪಿಂಗಿಗೋಸ್ಕರ. ಸೊ ಇವತ್ತು ನಾನು ಶಾಪಿಂಗ್ ಮಾಡ್ತೀನಿ, ಹಾಗೆ ವ್ಲಾಗಲ್ಲಿ ಅಂಗಡಿಗಳನ್ನ ಸ್ವಲ್ಪ ಪರಿಚಯನೂ ಮಾಡಿಸ್ಕೊಡ್ತೀನಿ. ಸೊ ದಟ್ ನಿಮಗೆ ಏನಾದರೂ ಆಗಲಿ ಹೆಲ್ಪ್ ಆಗ್ಬೋದು ಈ ವಿಡಿಯೋದಿಂದ ಅಂತ ಅಷ್ಟೇ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ರಾಜಾ ಮಾರ್ಕೆಟಲ್ಲಿ ಸಿಗೋವಂತಹ ಏನು ಲಕ್ಷ್ಮೀ, ವೆಂಕಟೇಶ್ವರ ಸ್ವಾಮಿ ಎಲ್ಲ ದೇವ್ರುಗಳ್ದು ಗೃಹ ಪ್ರವೇಶಕ್ಕೆ ಏನೇನು ಬೇಕೋ ಆ ಐಟಮ್ಸ್ಗಳೆಲ್ಲನೂ ಸಿಗುತ್ತೆ. ನಾವಲ್ಲಿ ಗೌರಿನ ಪರ್ಚೇಸ್ ಮಾಡಿದ್ವಿ. ಮದುವೆ ಆಗಿರೋದ್ರಿಂದ ಗೌರಿ ಬೇಕಾಗಿತ್ತು, ಹಾಗಾಗಿ ನಾವು ಅಲ್ಲಿ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟು ಈ ಫ್ಲವರ್ ಡೆಕೋರೇಷನ್ ಮಾಡೋವಂತಹ ಜ್ಯುವೆಲ್ಸ್ ಅಂಗಡಿಗೆ ಅಂತ ಹೇಳಿ ಬಂದ್ವಿ. ಇಲ್ಲೂ ಅಷ್ಟೇ ಹ್ಯೂಜ್ ಕಲೆಕ್ಷನ್ ಇತ್ತು. ಈ ಜ್ಯುವೆಲ್ಸ್ನ ನಾವು 600 ರುಪೀಸ್ ಕೊಟ್ಬಿಟ್ಟು ಬೈ ಮಾಡಿದ್ವಿ. ಇದಾದಮೇಲೆ ನೆಕ್ಸ್ಟು ನಾನು ಈ ಅಂಗಡಿಯಲ್ಲಿ ತುಂಬ ಇಷ್ಟ ಆಯಿತು. ಸ್ವಲ್ಪ ಅಫೋರ್ಡಬಲ್ ಪ್ರೈಸಲ್ಲೂ ಎಲ್ಲ ಥರದ್ದು ಹೋಲ್ಸೇಲಲ್ಲಿ ಮತ್ತು ರೀಟೇಲಲ್ಲಿ ಸಿಗುತ್ತಂತೆ. ಸೊ ಹಾಗಾಗಿ ನಿಮಗೂ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ಹಾಗೆ ಸ್ವಲ್ಪ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬ್ರೈಡಲ್ಲು, ಸೆಮಿ ಬ್ರೈಡಲ್ಲು, ನಾನ್ ಬ್ರೈಡಲ್ಲು, ಮಕ್ಕಳಿಗೆ ಬೇಕಾಗಿರುವಂತಹ ಬೀಡ್ಸು, ಕುಂದನ್ನು ಮತ್ತು ಫ್ಲೋರಲ್ ವರ್ಕು, ಹಾಗೆ ಜುಮ್ಕಾ ಸೆಟ್ಸು, ಕನಕಾಂಬ್ರ, ಮುತ್ತಿಂದು ಮತ್ತು ಮಣಿದು, ದಿಂಡದು ಎಲ್ಲ ಆರ್ಟಿಫಿಷಿಯಲ್ಸು, ಫ್ಲವರ್ ರಿಲೇಟೆಡ್ ಏನೇನಿದೆ ಅದು ಎಲ್ಲನೂ ಜ್ಯುವೆಲರ್ಸ್ಗಳು ಇದರಲ್ಲಿ ಸಿಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬೀಡ್ಸು, ಕುಂದನ್ಸು ಎಲ್ಲನೂ ಹೋಲ್ಸೇಲಲ್ಲೂ ಸಿಗುತ್ತೆ ಮತ್ತು ರೀಸೇಲಲ್ಲೂ ಸಿಗುತ್ತೆ. ರೀಸೇಲ್ ಅಂತ ಅಂದರೆ ನಾವು ಒಂದು ಪೀಸ್ ತೊಗೊಳೋದಕ್ಕೆ ಅದೇ ಬೇರೆ ಪ್ರೈಸ್ ಇರುತ್ತೆ. ಹೋಲ್ಸೇಲಲ್ಲಿ ತೊಗೊಂಡ್ರೆ ಅದಕ್ಕೆ ಅಂತಲೇ ಪರ್ಟಿಕ್ಯುಲರಾಗಿ ಸ್ವಲ್ಪ ಅಮೌಂಟನ್ನ ಕಡಿಮೆ ಮಾಡಿರ್ತಾರೆ. ಯಾಕಂದರೆ ನಾವು ಅದನ್ನು ಬಂದು ಮತ್ತು ನಾವು ಅದನ್ನು ರೀಸೇಲ್ ಮಾಡಬೇಕಲ್ವ. ಹಾಗಾಗಿ ನಮಗೆ ಹೋಲ್ಸೇಲಲ್ಲಿ ತೊಗೊಂಡ್ರೆ ರೇಟ್ ಇನ್ನೂ ಕಡಿಮೆ ಬೀಳುತ್ತೆ. ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸಸ್ಸು 60 ರೂಪಾಯಿಂದ ಸ್ಟಾರ್ಟ್ ಆಗಿ 600 ರೂಪಾಯಿ 700 ರೂಪಾಯಿವರೆಗೂ ಇದೆಯಂತೆ. ಲಾಂಗ್ ಹಾರಗಳು ಏನಿದೆ ಅದು ಜ್ಯುವೆಲರಿ ವರ್ಕು ಅದು 250 ರುಪೀಸಿಂದ 1200 ರುಪೀಸ್ವರೆಗೂ ಸಿಗುತ್ತೆ ಅಂತ ಹೇಳಿದ್ರು. ಇದು ಬೀಡ್ಸ್ ಕಲೆಕ್ಷನ್ಸು. ಇದನ್ನೆಲ್ಲನೂ ಕಸ್ಟಮೈಸ್ ಮಾಡಿಸ್ಕೊಂಡು ಹಾರಗಳು ಮತ್ತು ಲಾಂಗ್ ನೆಕ್ ಪೀಸಸ್ಗಳನ್ನೆಲ್ಲನೂ ಮಾಡ್ಕೊಬೋದು ಅಂತ ಹೇಳಿ ಈ ಥರ ಸಪ್ರೇಟಾಗಿ ಕಲರ್ಸೇ ಇಟ್ಟಿದ್ದಾರೆ. ಹಾಗೆ ಇದು ಚೋಕರು, ಲಾಂಗ್ ನೆಕ್ಲೆಸ್ಸು ಮತ್ತು ಇದೆಲ್ಲನೂ ಬಂಚಸ್ಗಳು. ಇದು ಬ್ಲೌಸ್ಗೆ ಮತ್ತಿಗೆ ಈ ಲೆಹಂಗಾಕ್ಕೆ ಸೈಡೆಲ್ಲನೂ ಬಂಚ್ಗಳು ಹಾಕ್ತಾರಲ್ವ, ಆ ಥರದಕ್ಕೂ ಯೂಸ್ ಆಗುತ್ತೆ. ಎಲ್ಲ ಅಫೋರ್ಡಬಲ್ ಪ್ರೈಸಸಲ್ಲೇ ಇದೆ, ಅಂದರೆ ನಮ್ಮ ಕೈಗೆಟ್ಕುವಂತಹ ಬೆಲೆಗಳಲ್ಲೇ ಇದೆ. ಯಾರಿಗಾದರೂ ಆಗಲಿ ಇಂಟ್ರೆಸ್ಟ್ ಇದ್ದರೆ ಈ ಅಂಗಡಿಗೆ ವಿಸಿಟ್ ಮಾಡಿ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಮತ್ತು ಮಿನಿಮಮ್ ರೇಟಲ್ಲಿ ಸಿಗತ್ತೆ. ಇದಾದಮೇಲೆ ನಾನು ನೆಕ್ಸ್ಟು ಮೆಹಂದಿ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಮೆಹಂದಿಗೆ ಅಂತ ಹೇಳಿ ನೋಡಿ, ಇಲ್ಲೂ ಅಷ್ಟೇ ಬ್ರೈಡಲ್ ಮೆಹಂದಿಗಳೆಲ್ಲನೂ ಸಿಗುತ್ತೆ. ಇದೆಲ್ಲನೂ ಜೈಪುರು ಮತ್ತು ರಾಜಸ್ಥಾನದ ಹುಡುಗರು ಮಾತ್ರನೇ ಈ ಥರದ್ದೆಲ್ಲ ಹಾಕೋದಕ್ಕಾಗೋದು. ನಾರ್ಮಲ್ ಸೌತ್ ಇಂಡಿಯನ್ಸ್ ಎಲ್ಲನೂ ಹಾಕೋದಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಮನೆತನಗಳಿಂದನೂ ಇದೇ ವೃತ್ತಿನ ಪಾಲಿಸ್ಕೊಂಬಂದಿರ್ತಾರಲ್ವ. ಹಾಗಾಗಿ ಅದು ಕುಲ್ಕಜ್ಬು ಅಂತ ಹೇಳಿ ಕೈಯಲ್ಲೇ ಅವ್ರಿಗೆ ಅಷ್ಟು ನೀಟಾಗಿ ಬಂದಿರುತ್ತೆ. ಇವ್ರದ್ದು ಅಷ್ಟೇ ಹೋಮ್ ಸರ್ವಿಸ್ ಕೊಡ್ತಾರಂತೆ. ಬೇಕಂತಂದರೆ ನಾನು ಲಾಸ್ಟಲ್ಲಿ ಎಲ್ಲನೂ ಅವ್ರದ್ದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಸರ್ವಿಸ್ನ ತೊಗೊಳ್ಬೋದು. ಇದಾದಮೇಲೆ ನೆಕ್ಸ್ಟು ನಾವು ಸ್ವಲ್ಪ ಬೇರೆ ಬೇರೆ ಥರದ್ದು ಪರ್ಚೇಸ್ ಮಾಡಬೇಕಾಗಿತ್ತು. ಬ್ಯಾಂಕಲ್ಸು, ಜುಮ್ಕಾ, ಬೈತಲೆ ಬೊಟ್ಟು, ಈ ಥರದ್ದೆಲ್ಲನೂ ಬ್ರೈಡಲ್ಲಿಗೆ ಏನೇನು ಬೇಕೋ ಅದೆಲ್ಲನೂ ಬೈ ಮಾಡಬೇಕಾಗಿತ್ತು. ಹಾಗಾಗಿ ಟೈಮ್ ವೇಸ್ಟ್ ಮಾಡ್ದೇನೆ ನಾವು ಬ್ಯಾಂಗಲ್ ಕಡೆಗೆ ಅಂತ ಹೇಳಿ ಬಂದ್ವಿ. ಇದು ಅಷ್ಟೇ, ಇದು ಅಲಂಕಾರ್ ಜ್ಯುವೆಲ್ಸ್ ರಾಜಾ ಮಾರ್ಕೆಟಲ್ಲಿ ದೊಡ್ಡ ಅಂಗಡಿ. ಅದರ ಅಂಗಡಿ ಪಕ್ಕದಲ್ಲಿರೋ ಅಂಥದ್ದು ಒಂದು ಉಮಾ ಜ್ಯುವೆಲರ್ಸ್ ಅಂತ ಹೇಳಿ. ಇಲ್ಲೂ ಅಷ್ಟೇ ಪ್ರೀಮಿಯಮ್ಮು ಗೋಲ್ಡ್ ಜ್ಯುವೆಲರ್ಸು ಮತ್ತು ಮ್ಯಾಟ್ ಫಿನಿಷಿಂಗು, ರೆಡ್ಡಿಶ್ ಮ್ಯಾಟ್ ಫಿನಿಷಿಂಗು, ನಾರ್ಮಲ್ ಕ್ವಾಲಿಟಿಯಿಂದ ಹಿಡಿದು ಹೈಯರ್ ಕ್ವಾಲಿಟಿವರೆಗೂ ಬ್ಯಾಂಗಲ್ಸು, ಲಾಂಗ್ ಪೀಸಸ್ಸು, ನೆಕ್ ಪೀಸಸ್ಸು, ಇದರಲ್ಲೂ ಅಷ್ಟೇ ರೀಸೇಲ್ಗೂ ಕೊಡ್ತಾರೆ ಮತ್ತು ಹೋಲ್ಸೇಲ್ಗಲ್ಲೂ ಕೊಡ್ತಾರಂತೆ. ನಾನು ಕೇಳಿ ನೋಡಿದೆ. ಇದನ್ನು ನಾವು ಪರ್ಚೇಸ್ ಮಾಡಿದ್ವಿ. ಇದು 800 ರುಪೀಸು 4 ಬಳೆಗೆ. ಇದೇ ಥರದನ್ನೇ ಬೇರೆ ಬೇರೆ ಡಿಸೈನ್ಸಲ್ಲಿ ಒಂದೇ ಪ್ಯಾಟರ್ನಲ್ಲಿ 3 ಜೊತೆನ ನಾವು ಪರ್ಚೇಸ್ ಮಾಡಿದ್ವಿ. ಎಲ್ಲನೂ ನಾವು ಪ್ರೀಮಿಯಮ್ ಮ್ಯಾಟ್ ಫಿನಿಷಿಂಗಲ್ಲೇ ತೊಗೊಂಡಿದ್ದು.
ಇದು ಅಂಗಡಿಯಲ್ಲಿ ಲುಕ್ ನೋಡ್ಬೋದು, ಎಲ್ಲ ಮ್ಯಾಟ್ ಫಿನಿಶಿಂಗೇ ಜಾಸ್ತಿ ಇತ್ತು. ಇಲ್ಲೆಲ್ಲನೂ ಜಾಸ್ತಿ ರೆಡಿಶ್ ಮ್ಯಾಟ್ ಫಿನಿಶಿಂಗೇ ಇತ್ತು. ಪ್ರೀಮಿಯರ್ ಮ್ಯಾಟ್ ಫಿನಿಶಿಂಗ್ ಜ್ಯುವೆಲ್ಸ್ ಇಲ್ಲೆಲ್ಲನೂ ಸ್ವಲ್ಪ ಕಡಿಮೆ ಇತ್ತು. ಇದು ಬ್ರೈಡಲ್ ಫಿನಿಶಿಂಗ್ ಚೆನ್ನಾಗಿತ್ತು. ಇದು 1800 ರುಪೀಸ್ ಹೇಳಿದ್ರು. ಹಾರ ಬಳೆಗೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ಪ್ರೀಮಿಯಮ್ ಮ್ಯಾಟ್ ಫಿನಿಶಿಂಗಲ್ಲೇ ನಾವು ಅದನ್ನು ಬೈ ಮಾಡಿದ್ವಿ. ಇದಾದಮೇಲೆ ನೆಕ್ಸ್ಟು ನಾವು ಅಲಂಕಾರ್ ಜ್ಯುವೆಲರ್ಸ್ಗೆ 1 ಗ್ರಾಮ್ ಮತ್ತು 2 ಗ್ರಾಮ್ದು ಫಾರ್ಮಲ್ ಜ್ಯುವೆಲರ್ ಅಂಗಡಿ ಇದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತಂದರೆ ಒಂದು ಸಾರಿ ವಿಸಿಟ್ ಮಾಡಿ, ನಿಮಗೇ ಐಡಿಯಾ ಬರುತ್ತೆ ಎಷ್ಟು ಕ್ವಾಲಿಟಿ ಆಫ್ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಸಿಗುತ್ತೆ ಅಂತ. ಅಂದರೆ ಅಷ್ಟು ಚೆನ್ನಾಗಿರೋ ಕಡೆ ನಿಮಗೆ ಒಂದೇ ಪ್ಲೇಸಲ್ಲಿ ಎಲ್ಲ ಥರ ಬೇಕಾಗಿರೋಂತಹ ಬೈತಲೆ ಬೊಟ್ಟು, ಸೊಂಟದ ಡಾಬು, ಚೈನ್ ಪೀಸಸ್ಸು, ನೆಕ್ ಪೀಸಸ್ಸು, ಚೋಕರು, ಮುತ್ತಿಂದು ಮತ್ತು ರೂಬಿ ಸ್ಟೋನ್ಸು ಮತ್ತು ಎಲ್ಲ ಟೈಪು ಏನು ಬೇಕು ನಿಮಗೆ ಎಲ್ಲ ಟೈಪಲ್ಲೂ ಸಿಗತ್ತೆ. ನಾನು ಹಾಗೆ ವ್ಲಾಗ್ ಮಾಡ್ತಾಯಿದ್ದೆ. ವ್ಲಾಗ್ ಮಾಡ್ತಾನೇ ನಿಮಗೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋ ಹಾಗಾಗತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಸ್ವಲ್ಪ ಅವರನ್ನು ಮಾತಾಡಿಸ್ತಾ ಎಲ್ಲನೂ ನಾನು ಪ್ರೈಸಸ್ನ ಕೇಳ್ಕೊತಾ ಇದ್ದೆ. ಇದೇನಿದೆ ಇದು ನನ್ನ ಫ್ರೆಂಡ್ ಬೈ ಮಾಡಿದ್ಲು. ಇದು 2500 ರುಪೀಸ್ ಏನೋ. ಇದು ಅಷ್ಟೇ ಕುಂದನ್ ಮತ್ತು ಬೀಟ್ ವರ್ಕ್ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ಇದೆಲ್ಲನೂ 1800 ರುಪೀಸು. ಇದು 1700 ರುಪೀಸು. ಇದು 3000 ರೂಪಾಯಿ ಅಂತ ಹೇಳಿದ್ರು. ಇದಂತೂ ತುಂಬ ಚೆನ್ನಾಗಿತ್ತು. ಒಂದು ಇರೋ ಡಿಸೈನ್ಸು ಇನ್ನೊಂದು ಥರ ಇರಲಿಲ್ಲ. ಅದೇ ಈ ಅಂಗಡಿಗಳ ಸ್ಪೆಷಾಲಿಟಿ. ಒಂದರಲ್ಲಿ ರೂಬಿ ವರ್ಕ್ ಇದ್ದರೆ ಇನ್ನೊಂದರಲ್ಲಿ ಕುಂದನ್ ವರ್ಕ್ ಇದೆ, ಇನ್ನೊಂದರಲ್ಲಿ ಮುತ್ತಿನ ವರ್ಕ್ ಇದೆ, ಇನ್ನೊಂದು ನಾರ್ಮಲ್ ಇದೆ, ಒಂದು ಪ್ರೀಮಿಯಮ್ ಇದ್ದರೆ ಇನ್ನೊಂದು ರೆಡಿಶ್ ಮ್ಯಾಟಲ್ಲಿದೆ. ಸೊ ಹೀಗೆ ನಾವು ಒಂದೊಂದನ್ನು ಒಂದು ಕ್ವಾಲಿಟಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇಲ್ಲೇನು ನೋಡ್ತಿದ್ದೀರಾ, ಇದು 50 to 60 ಇಯರ್ಸ್ ಏಜಲ್ಲಿರೋ ಅಂಥವ್ರಿಗೆ ಆಗೋವಂತಹ ಚೈನ್ ಪೀಸಸ್ಗಳು. ಇದೆಲ್ಲನೂ ಅಂಗಡಿ ಲುಕ್ಕು ಈ ಥರ ಸುಮ್ಮನೆ ಇದು ಶೋಕೇಸ್ಗೆ ಅಂತ ಹೇಳಿ ಈ ಥರ ಪೀಸಸ್ಗಳು ಇಟ್ಟಿದ್ದಾರೆ. ಬಟ್ ಒಳಗಡೆ ನಮಗೆ ಬೇಕಾಗಿರೋವಂಥದ್ದು ನಿಮ್ಗೆ ಏನು ಬೇಕು ಅದನ್ನು ಕೇಳಿದ್ರೆ ಅವರು ಒಳಗಡೆನೇ ಎಲ್ಲ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲನೂ ನಿಮಗೆ ಶೋಕೇಸ್ ಮಾಡಿ ತೋರಿಸ್ತಾರೆ. ನೋಡಿ ಬ್ಯಾಂಗಲ್ಸಲ್ಲೇ ಎಷ್ಟು ಯೂಜ್ ವೆರೈಟಿ ಡಿಸೈನ್ಸ್ ಇದೆ ಅಂತ. ನಾವು ಯಾವ ಪ್ರೈಸ್ಗೆ ನಮ್ಮ ಬಡ್ಜೆಟ್ ಎಷ್ಟಿದೆ ಅದೇ ಬಡ್ಜೆಟಲ್ಲೇ ಒಳ್ಳೆ ಕ್ವಾಲಿಟಿಯಾಗಿರುವಂತಹ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ನ ತೊಗೊಬೋದು. ಒನ್ಸ್ ಇಲ್ಲಿ ವಿಸಿಟ್ ಮಾಡಿ. ನಾವಂತೂ ರೆಗ್ಯುಲರ್ ಕಸ್ಟಮರ್ಸು, ಹಾಗಾಗಿ ನಾನು ಮತ್ತು ನನ್ನ ಫ್ರೆಂಡು ಇಲ್ಲೇ ಹೋಗಿಬಿಟ್ಟು ಬೇಕಾಗಿರೋ ಅಂಥದ್ದೆಲ್ಲನೂ ಬೈ ಮಾಡಿದ್ವಿ. ಇಲ್ಲಿ ನೆಕ್ಸ್ಟು ಜುಮ್ಕನ ನೋಡೋಕ್ಕೆ ಅಂತ ಹೇಳಿ ಓಪನ್ ಮಾಡಿದ್ವಿ. ಈ ಜುಮ್ಕ ಬಂದು ಕೆಳಗಡೆ ಜುಮ್ಕ ಬಂದು 1600 ರುಪೀಸ್ ಅಂತೆ. ಅದನ್ನು ನಾವು ಬೈ ಮಾಡಿದ್ವಿ. ಇದು ಹೈದ್ರಾಬಾದ್ ಫೇಮಸ್ಸು. ಇದು ಅದೇನೋ ಹೇಳಿದ್ರು ನೇಮು, ಕಾಸುಮಣಿ ಅಂತ ಏನೋ ಬರುತ್ತೆ, ನಲ್ಲಪೂಲು ಕಾಸು ಅಂತ ಏನೋ ಹೇಳ್ತಾರಂತೆ. ಅದು ಅಷ್ಟೇ 3500 ಅಂತ ಹೇಳಿದ್ರು. ಈ ಇಯರಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಇದೆಲ್ಲನೂ 3D ಮತ್ತು ಎಲ್ಲ ಪ್ರೀಮಿಯಮ್ ಮ್ಯಾಟ್ ಫಿನಿಶಿಂಗಲ್ಲೇ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲ ಡಿಸೈನ್ಸೂ ನಿಮ್ಮ ಹತ್ರನೂ ಶೇರ್ ಮಾಡಿಕೊಂಡ್ರೆ, ನಿಮಗೆ ಯಾರಾದರೂ ಆಗಲಿ ಫಂಕ್ಷನ್ಸ್ ಇದ್ದರೆ, ನೆಕ್ಸ್ಟ್ ಯಾವುದಾದ್ರೂ ಆಗಲಿ ಮದುವೆಗಳಿದ್ದರೆ ಇದೆಲ್ಲ ನಿಮಗೂ ಇನ್ಫಾರ್ಮೇಷನ್ನು ಸಿಕ್ತಂಗೂ ಆಗುತ್ತೆ. ಅದ್ರ ಜೊತೆಗೆ ನೀವೂ ಎಲ್ಲೂ ರಾಜಾ ಮಾರ್ಕೆಟು ಚಿಕ್ಕಪೇಟೆ ಅಂತ ಅಂದರೆ ಸುಮ್ಮನೆ ಮಾತಲ್ಲ. ಯಾಕಂದರೆ ಅದು ಒಂದು ಆಲ್ಮೋಸ್ಟ್ 3 to 4 ಕಿಲೋಮೀಟರ್ ಇದೆ. ಅಲ್ಲೆಲ್ಲ ಫಸ್ಟ್ ಟೈಮು ಅಥವಾ ಸೆಕೆಂಡ್ ಟೈಮು ಅಥವಾ ಈ ಅಂಗಡಿಗಳ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಅಂದರೆ ಅಲ್ಲೆಲ್ಲ ಓಡಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದ್ರ ಬದಲು ನಾವು ಒಂದೇ ಅಂಗಡಿಯಲ್ಲೇ ಎಲ್ಲ ಕಲೆಕ್ಷನ್ನ ಸಿಗತ್ತೆ. ಮತ್ತು ಟೈಮ್ ಸೇವ್ ಆಗುತ್ತೆ. ಮತ್ತು ಅಮೌಂಟು ಅಷ್ಟೇ ಎಲ್ಲನೂ ವಿತಿನ್ ಅವರ್ ಹ್ಯಾಂಡ್ ನಮ್ಮ ಕೈಯಲ್ಲಿ ಇಟ್ಕುವಂತಹ ಪ್ರೈಸಸಲ್ಲೇ ಸಿಗುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾವು ಅದೇನು ನೋಡಿದ್ವಿ, ಆ ಚೋಕರು, ಜುಮ್ಕ ಅದೆಲ್ಲನೂ ನಾನೇ ಎಲ್ಲ ಪರ್ಚೇಸ್ ಮಾಡಿದ್ದಾದಮೇಲೆ ನೆಕ್ಸ್ಟು ನಾವು ಬಸವ ಮಾರ್ಕೆಟಿಗೆ ಬಂದ್ವಿ. ರಾಜಾ ಮಾರ್ಕೆಟ್ ಪಕ್ಕನೇ ಬಸವ ಮಾರ್ಕೆಟ್ ಇದೆ. ಬಸವ ಮಾರ್ಕೆಟ್ ಏನಕ್ಕೆ ಫೇಮಸ್ ಅಂತ ಅಂದರೆ ಕ್ಲಾತ್ಸ್ಗೆ, ಬಟ್ಟೆಗಳು ಅಂತ ಅಂದರೆ ಕಟ್ ಪೀಸಸ್ಸು ಈ ಥರದ್ದು ಮೀಟ್ರ್ ಲೆಕ್ಕದಲ್ಲಿ ಸಿಗುವಂತಹ ಬಟ್ಟೆಗಳಿಗೆ ಅದು ತುಂಬ ಫೇಮಸ್ಸು. ಚಿಕ್ಕಪೇಟೆಯಲ್ಲಿ ಸ್ಯಾರೀಸ್ ಎಲ್ಲನೂ ಸಿಕ್ಕಿದ್ರೆ ಇದರಲ್ಲೆಲ್ಲನೂ ಮೀಟ್ರ್ ಲೆಕ್ಕದಲ್ಲಿ ನಿಮ್ಗೆ ಎಷ್ಟೆಷ್ಟು ಮೀಟ್ರ್ ಬೇಕು ಅಂದರೆ ಗೌನ್ ಹೊಲಿಸ್ಕೊಬೋದು, ಲೆಹೆಂಗಾ, ಧೋತಿ
ಇಲ್ಲ ಅಂತಂದರೆ ಹೆಣ್ಮಕ್ಳು ಇದೇನು ನೋಡ್ತಾ ಇದ್ದೀರಾ ಇದೆಲ್ಲನೂ ಶಿಫಾನಲ್ಲಿ ಸ್ಯಾರೀಸು 6-6.5 ಮೀಟ್ರುಗಳು ಸೀರೆಗಳನ್ನ ತೊಗೊಂಡು ಬ್ಲೌಸು ಅಷ್ಟೇ ಕಾಂಟ್ರಾಸ್ಟಲ್ಲಿ ಮ್ಯಾಚ್ ಮಾಡಿಕೊಂಡು ಈಗೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾರಲ್ವ, ಅದಕ್ಕೆ ಬೆಲ್ಟ್ಗಳನ್ನೆಲ್ಲನೂ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಒಂದು ಯುನಿಕ್ ಲುಕ್ಕು, ನಾವೇ ಒಂದು ಟ್ರೆಂಡ್ ಸೆಟರ್ ಆಗ್ಬೋದು. ಹಾಗಾಗಿ ತುಂಬ ಜನ ಇಲ್ಲಿಗೆ ಬರ್ತಾರೆ. ಅಕೇಶನ್ಸ್ ಅಂತೂ ಇತ್ತು ಮತ್ತು ಏನಾದ್ರು ವೆಡ್ಡಿಂಗ್ ಅಂತೂ ಇತ್ತು ಅಂದರೆ ಎಲ್ಲ ಫುಲ್ ಫ್ಯಾಮಿಲಿ ಎಲ್ಲರೂ ಇಲ್ಲೇ ಗ್ಯಾದರ್ ಆಗಿ ಇಲ್ಲೇ ಎಲ್ಲರೂ ಪರ್ಚೇಸ್ ಮಾಡ್ತಾರೆ. ಇದೆಲ್ಲನೂ 3D ಕಲರ್ಸು, ಶಿಫಾನು, ಜಾರ್ಜೆಟ್ಟು ಮತ್ತು ನಿಮಗೆ ಯಾವ್ಯಾವ ಪ್ರೈಸಲ್ಲಿ ಬೇಕು ಮತ್ತು ನಿಮಗೆ ಯಾವ್ಯಾವ ಕಲರಲ್ಲಿ ಬೇಕು, ನೀವು ಯಾವುದನ್ನು ಹುಡುಕ್ತಾ ಇದ್ದೀರೋ ಅದೇ ಎಕ್ಸಾಕ್ಟ್ ಬಟ್ಟೆನ ನೀವು ಇಲ್ಲೆಲ್ಲ ನೋಡ್ಬೋದು. ಮತ್ತು ಪ್ರೈಸಸ್ಸು ಅಷ್ಟೇ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಚಿಕ್ಕಪೇಟೆ ಬೆಸ್ಟು, ವರ್ತ್ ಫಾರ್ ದ ಮನಿ ಅಂತಲೇ ಹೇಳ್ಬೋದು. ಇಲ್ಲಿ ಗ್ಲಾಸ್ ವರ್ಕು, ಕಟ್ ವರ್ಕು ಮತ್ತು ನೆಟ್ ವರ್ಕು ಮತ್ತು ಬಾಂದಿನಿ, ಜಾರ್ಜೆಟ್ಟು, ಶಿಫಾನು ಮತ್ತು 3D ಕಲರ್ಸು, ವೆಲ್ವೆಟ್ಟು, ನೆಟ್ಟೆಡ್ಡು, ಆಲ್ ಟೈಪು ಡ್ರೆಸ್ ಮೆಟೀರಿಯಲ್ಸು ಮತ್ತು ಸ್ಯಾರಿ ಮೆಟೀರಿಯಲ್ಸು ಏನೇನಿದೆ ಅದು ಎಲ್ಲನೂ ಈ ಬಸವ ಮಾರ್ಕೆಟಲ್ಲಿ ಸಿಗತ್ತೆ. ಆದರೆ ನಾವು ಹುಡುಕುವಂತಹ ಪೇಷನ್ಸು ನಮ್ಮಲ್ಲಿದ್ದರೆ ನಮಗೆ ಒಳ್ಳೆ ಪ್ರೈಸಲ್ಲಿ ಕಡಿಮೆ ರೇಟಲ್ಲಿ ಒಳ್ಳೆ ಬಟ್ಟೆಗಳನ್ನ ನಾವು ಸ್ಟಿಚ್ ಮಾಡಿಸ್ಕೋಬೋದು ಅಂತಲೇ ಹೇಳ್ಬೋದು. ಇದು ಪಾರ್ಟಿ ವೇರು ಬ್ಲೌಸ್ ಪೀಸಸ್ಸು, ಇದನ್ನು ನಾವು ಪರ್ಚೇಸ್ ಮಾಡಿದ್ವಿ. ಇದು ಬಂದು 350 ಪರ್ ಮೀಟರು. ಇದು ಮೋತಿಲಾಲ್ ಅಂತ ಹೇಳಿ ಒಂದು ದೊಡ್ಡ ಫೇಮಸ್ ಬಸವ ಮಾರ್ಕೆಟಲ್ಲಿ, ಅಲ್ಲಿ ಪರ್ಚೇಸ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ನಾವು ಮಹಾಲಕ್ಷ್ಮಿ ಕ್ಲಾತ್ಸಿಗೆ ಬಂದ್ವಿ. ಇದು ಅಷ್ಟೇ ಬಸವ ಮಾರ್ಕೆಟಲ್ಲೇ ಇದೆ. ಇದರಲ್ಲೂ ಅಷ್ಟೇ ಹ್ಯೂಜ್ ವೆರೈಟಿ ಡ್ರೆಸ್ ಮೆಟೀರಿಯಲ್ಸು ಮತ್ತು ಏನಂತಾರೆ ಎಲ್ಲ ರಾ ಮೆಟೀರಿಯಲ್ಸ್ ಇದೆ. ಡ್ರೆಸ್ ಮೆಟೀರಿಯಲ್ ಅನ್ನೋದಕ್ಕಿಂತನೂ ಇದೇನು ನೋಡ್ತಾ ಇದ್ದೀರಾ ಈ ರಾಯಲ್ ಬ್ಲೂ, ಇದು ನನ್ನ ಫ್ರೆಂಡು ಬೈ ಮಾಡಿದ್ಲು, ಅವಳು ಗೌನ್ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ. ಇದು ಬಂದು 600 ರುಪೀಸ್ ಪರ್ ಮೀಟರ್ ಇದೆ. ಇದು ಏನು ನೋಡ್ತಾ ಇದ್ದೀರಾ ಈಗೆಲ್ಲನೂ ನೀವು ತುಂಬ ಇನ್ಸ್ಟಾಗ್ರಾಮ್ ಏನಾದರೂ ಆಗಲಿ ಫಾಲೋ ಮಾಡ್ತಾಯಿದ್ರೆ ಗೊತ್ತಾಗ್ತಾ ಇರತ್ತೆ. ಆಲ್ ಸೆಲೆಬ್ರಿಟೀಸು ಮತ್ತು ಒಂದು ಯಾರಾದರೂ ಟ್ರೆಂಡ್ ಸೆಟರ್ ಆಗಿದ್ದರೆ ಅವ್ರು ಈ ಥರದ್ರಲ್ಲೇ ಡ್ರೆಸ್ಸಸ್ ಎಲ್ಲನೂ ಸ್ಯಾರಿ ಎಲ್ಲನೂ ವೇರ್ ಮಾಡ್ತಾಯಿರ್ತಾರೆ. ಈಗ ಯಾವುದಂತ ಅಂದರೆ ಟ್ರೆಂಡಲ್ಲಿರೋದು ವೆಲ್ವೆಟ್ ಬ್ಲೌಸ್ಗೆ ಪ್ಲೇನ್ ಕಾಂಟ್ರಾಸ್ಟ್ ಆಗಿರುವಂತಹ ಸ್ಯಾರಿ ಇವಾಗ ಪ್ರೆಸೆಂಟು ತುಂಬ ಮೂವಿಂಗಲ್ಲಿದೆ. ಅದೇ ಥರನೇ ಇಲ್ಲಿ ಸಿಗತ್ತೆ. ಮತ್ತು ತುಂಬ ಪ್ರೈಸಸ್ಸು ಏನೂ ಇರೋದಿಲ್ಲ. ನಾವು ಇನ್ಸ್ಟಾಗ್ರಾಮಲ್ಲಿ ಅಥವಾ ಬೇರೆ ಯಾವುದಾದ್ರಲ್ಲಿ ಸೆಲೆಬ್ರಿಟಿನ ಫಾಲೋ ಮಾಡ್ತಾಯಿದ್ರೆ ನಾವು ಅನ್ಕೋತೀವಿ ಓ ಮೈ ಗಾಡ್ ಅಷ್ಟೊಂದೆಲ್ಲನೂ ನಾವು ಅಫೋರ್ಡ್ ಮಾಡೋದಕ್ಕಾಗಲ್ಲ ಅಂತ. ಬಟ್ ನೀವು ಒಂದು ಸಾರಿ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ನೋಡಿ, ಅಂಗಡಿಗಳಿಗೆ ಪರ್ಟಿಕ್ಯುಲರ್ ಈ ಅಂಗಡಿಗಳಿಗೆ ಬನ್ನಿ. ಅವ್ರು ಹೇಳಿದಷ್ಟೇ ಪ್ರೈಸ್ಗಳನ್ನ ಕೊಡಬೇಡಿ. ಅದಕ್ಕಿಂತನೂ 100-200 ರುಪೀಸು ಪರ್ ಮೀಟರ್ಗೆ ಕಡಿಮೆ ಇರುತ್ತೆ. ಅವ್ರು 600 ರೂಪಾಯಿ ಹೇಳಿದ್ರೆ ನೀವು 450-400 ರೂಪಾಯಿಗೆ ಹೇಳಿದ್ರೂ ಅವರು ಬಡ್ಜೆಟಿಗೆ ಬರುತ್ತೆ ಅಂತಂದರೆ ಖಂಡಿತ ಕೊಡ್ತಾರೆ. ಯಾರು ಕಸ್ಟಮರ್ಸ್ನ ಹಾಗೆ ಕಳ್ಸೋದಕ್ಕಂತೂ ಇಷ್ಟಪಡೋದಿಲ್ಲ, ಅದನ್ನು ಮಾತ್ರ ಹೇಳ್ಬೋದು. ಇದೇನು ನೋಡ್ತಾ ಇದ್ದೀರಾ ಅವರು ಹೇಳ್ತಾಯಿದ್ರು ಮ್ಯಾಮ್ ಇದೆಲ್ಲನೂ ಇವಾಗ ಫಾಸ್ಟ್ ಮೂವಿಂಗಲ್ಲಿದೆ. ನೆಟ್ಟೆಡ್ಡಿಗೆ ಸ್ವಲ್ಪ ಗ್ಲಾಸ್ ವರ್ಕು ಅದು ಇರುತ್ತೆ, ಅದಕ್ಕೆ ಶಿಫಾನ್ ಪ್ಲೇನ್ ಇರುತ್ತೆ. ಇದಕ್ಕೇನು ಅಂತಂದರೆ ವೆಲ್ವೆಟಿಂದ ಏನು ಬರುತ್ತೆ ಅದಕ್ಕೆ ಬೆಲ್ಟು ಸ್ಟಿಚ್ ಮಾಡಿಸ್ಕೊಂಡ್ಬಿಡ್ತಾರೆ. ತುಂಬ ಜನ ಈ ಬೋಟಿಕ್ಸ್ ಇಟ್ಟಿರೋರು ಅವರೆಲ್ಲನೂ ಬಂದು ತೊಗೊಂಡು ಹೋಗ್ತಾ ಇರ್ತಾರೆ. ಇಲ್ಲ ತುಂಬ ಕಡಿಮೆ ರೇಟಿಗೆ ಚೀಪ್ ರೇಟಿಗೆ ಸಿಗುತ್ತೆ. ನಾವು ಐಡಿಯಾ ಇರಲ್ಲ ಅಲ್ವಾ, ನಾವು ಬೋಟಿಕ್ಕಲ್ಲಿ ಅಯ್ಯೋ ನೀವೇ ತೊಗೊಂಡು ಬಂದುಬಿಡಿ ನಮ್ಮ ಕೈಲಾಗೋದಿಲ್ಲ ಅಂತ ಹೇಳಿಬಿಟ್ಟು 1ಗೆ 2 ಟೈಮ್ಸ್ ಆಗೋಷ್ಟು ಅಮೌಂಟ್ನ ನಾವು ಪೇ ಮಾಡಿರ್ತೀವಿ. 1ಕ್ಕೆ 2 ಅಷ್ಟು ಕೊಟ್ಬಿಟ್ಟು ನಾವು ಬಂದುಬಿಡ್ತೀವಿ. ಬಟ್ ಈ ಥರ ಒಂದು ಸ್ವಲ್ಪ ಓಡಾಡಿದ್ರೆ, ಸ್ವಲ್ಪ ಅಂದರೆ ಮೈಂಡಿಗೆ ಮತ್ತು ಬಾಡಿಗೆ ಸ್ವಲ್ಪ ಕೆಲಸ ಕೊಟ್ಟರೆ ಖಂಡಿತ ನಮ್ಮ ಜೋಬಿಗೆ ಕತ್ರಿನೂ ಬೀಳಲ್ಲ. ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಮಗೆ ಯಾವುದು ಬೇಕು ಅದೇ ರೇಟಲ್ಲಿ ಸಿಕ್ತು ಅಂತ. ನೆಕ್ಸ್ಟು ಇಲ್ಲಿ ಮೀನಾಕ್ಷಿ ಲೇಸ್ ಹೌಸ್ನ ನೋಡ್ತಾ ಇದ್ದೀರಲ್ಲ, ಇಲ್ಲೂ ಅಷ್ಟೇ ನಿಮಗೆ ಬಂಚ್ ಆಫ್ ಸ್ಯಾರಿಗೆ ಆಗಿರ್ಬೋದು, ಲೇಸ್ ವರ್ಕ್ ಅಂತಂದರೆ ಗೊತ್ತಿರುತ್ತೆ, ಎಲ್ಲ ಅಷ್ಟೇ ಮೀಟರ್ ಲೆಕ್ಕದಲ್ಲಿ ಸಿಗ್ತಿತ್ತು. ಒಂದು ಬಂಡಲೇ 50 ರುಪೀಸ್ 40 ರುಪೀಸ್ ಅಂತ ಅಂದರೆ ನಂಬಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು 1 ಮೀಟ್ರಿಗೆ 10 ರುಪೀಸ್ 50 ರುಪೀಸು ನಾನೇ ಕೊಟ್ಟಿದ್ದೀನಿ. ಬಟ್ ಅಲ್ಲೆಲ್ಲ ಕೇಳಿದಾಗ ಎಷ್ಟೊಂದು ಮಾರ್ಜಿನ್ ಇಟ್ಕೊಂಡು ಮಾರ್ತಾ ಇರ್ತಾರಲ್ವ, ಹಾಗಾಗಿ
ಯಾರಾದರೂ ಆಗಲಿ ಇಂಟ್ರೆಸ್ಟ್ ಇದ್ದರೆ ಅಥವಾ ತೊಗೋಬೇಕಂತಂದರೆ ಹೋಲ್ಸೇಲಲ್ಲಿ ರೀಸೇಲಲ್ಲಿ ಇಲ್ಲಿ ಬಂದು ಬೈ ಮಾಡಿ, ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಉಮಾ ಗೋಲ್ಡ್ ಕವರಿಂಗ್ ಅಂಗಡಿಗೆ ಬಂದ್ವಿ. ಇದು ಅಷ್ಟೇ ಅಂಗಡಿ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ತುಂಬ ಕ್ವಾಲಿಟಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ನೀವೇ ನೋಡ್ಬೋದು, ಇಲ್ಲಂತೂ ತುಂಬ ಹೆವಿ ಗ್ರ್ಯಾಂಡ್ ವರ್ಕ್ ಇರೋಂತಹ ಜ್ಯುವೆಲ್ಸ್ ಐಟಮ್ಸ್ನೇ ನೋಡ್ಬೋದು. ನಾರ್ಮಲ್ ಆಗಿರೋಂತಹ ಐಟಮ್ಸ್ಗಿಂತನೂ ಆ್ಯಂಟಿಕ್ ಪೀಸಸ್ಸಲ್ಲಿ ಮತ್ತು ಪ್ರೀಮಿಯಮ್ ಮ್ಯಾಟ್ ಫಿನಿಷಿಂಗಲ್ಲೇ ಹೆಚ್ಚು ಇವರು ಆದ್ಯತೆಗಳನ್ನ ಕೊಟ್ಟಿದ್ದಾರೆ. ಇಲ್ಲೇನು ನೋಡ್ತಾ ಇದ್ದೀರಾ ಇದೆಲ್ಲನೂ ಅಷ್ಟೇ ರೆಡಿಶ್ ಮ್ಯಾಟ್ ಫಿನಿಷಿಂಗು. ಇದೆಲ್ಲನೂ 2-2.5 ಸಾವಿರ ರೂಪಾಯಿ ಇದೆ ಅಂತ ಹೇಳಿದ್ರು. ಬಟ್ ಫಸ್ಟ್ ಒನ್ ನೋಡಿದ್ರಲ್ಲ ಅದು 5,500 ರೂಪಾಯಿ ಅಂತ ಹೇಳಿದ್ರು. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಯುನಿಕ್ ಆಗಿದೆ. ಟೆಂಪಲ್ ಡಿಸೈನ್ಸ್ ಇದೆ. ಯಾರಾದರೂ ಬರೋ ಹಾಗಿದ್ದರೆ ಉಮಾ ಗೋಲ್ಡ್ ಕವರಿಂಗ್ ಅಂಗಡಿಗೂ ಒನ್ಸ್ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿರೋ ಅಂತಹ ಕಲೆಕ್ಷನ್ ಸಿಗುತ್ತೆ. ಪ್ರೈಸಸ್ಸು ಅಷ್ಟೇ ಒಂದೇ ಪ್ರೈಸ್ ಇಲ್ಲ, ನಿಮಗೆ ಯಾವುದು ಅಫೋರ್ಡ್ ಮಾಡ್ಬೋದು ಅದರಲ್ಲಿ ಎಲ್ಲ ಥರದ್ದು ಜುಮ್ಕಾಸ್ ಆಗಿರ್ಬೋದು, ಲಾಂಗ್ ಪೀಸಸ್ಸು, ನೆಕ್ ಪೀಸಸ್ಸು, ಚೋಕರ್ ಸೆಟ್ಟು ಮತ್ತು ಆರ್ಟಿಫಿಷಿಯಲ್ ಚೈನ್ಸ್ ಎಲ್ಲ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ನಾನು ಹೇಳ್ದಾಗೆ ನಾನು ಯಾವ್ಯಾವ ಅಂಗಡಿಗಳಿಗೆ ವಿಸಿಟ್ ಮಾಡಿದ್ದೆ ಆ ಅಂಗಡಿಗಳದ್ದು ವಿಸಿಟಿಂಗ್ ಕೋಡ್ ಎಲ್ಲನೂ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಸ್ಕ್ರೀನ್ಶಾಟ್ ತೊಗೊಂಡು ಆ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ಸ್ಕ್ರೀನ್ಶಾಟ್ ತೊಗೊಂಡ್ರೆ ನಿಮಗೆ ಅಡ್ರೆಸ್ ಕೂಡ ಸಿಗುತ್ತೆ. ನೀವು ಗೂಗಲ್ ಮಾಡಿದ್ರೆ ನಿಮಗೆ ಅಂಗಡಿ ಅಡ್ರೆಸ್ಸು ಎಕ್ಸಾಕ್ಟಾಗಿ ಸಿಗುತ್ತೆ ಅಂತ ಹೇಳಿ. ನೆಕ್ಸ್ಟು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.